ಇರೋ ಇದರಲ್ಲಿ ಯಾಕೆ ಕಂಟೆಂಟ್ ಮಾಡ್ತಾರೀವಿ ಟಿ ಆರ್ ಪಿಗೋಸ್ಕರ. ಸೊ ಬೈಕ್ ಟ್ರಿಪ್ಪು ಮಕ್ಕರಾಗೋಯ್ತು ಇವಾಗ. ಸೊ ಅಪ್ಯಾರೆಂಟ್ಲಿ ನನ್ನ ಬೈಕ್ ಕೈ ಕೊಡ್ತು ಆ್ಯಂಡ್ ನೋಡ್ದಂಗೆ ಸೈಡಲ್ಲಿ ನಿಲ್ಸಿದ್ದೀವಿ. ಆ್ಯಸ್ ಯು ಕೆನ್ ಸಿ ಅವನಜ್ಜಿ ಫುಲ್ಲು ಓಪನ್ನೇ ಆಗ್ಬಿಟ್ಟಿದೆ ಇಲ್ಲಿ ಸೈಡಲ್ಲಿ. ನಜರ್ ಇಸ್ ರಿಯಲ್ ಗೈಸ್. ಯಾರು ಕೆಟ್ಕೊಂಡು ಸೀನು ಬೀಳ್ಬಾರ್ದು, ಯಾರಿಗೂ ಹೇಳ್ಬಾರ್ದು ಅದನ್ನು. ಸೊ ಅಪ್ಯಾರೆಂಟ್ಲಿ ವಿಲ್ ಸಿ ವಾಟ್ ಇಟ್ ಇಸ್. ಓಕೆ ಗೈಸ್, ಸೊ ವಿ ಆರ್ ಸ್ಟಿಲ್ ರಕ್ಷಿತ್ ಪೋರ್ಟರ್ನ ಬುಕ್ ಮಾಡಿದೆ ನಾನು ಅವಾಗಲೇ. ಬಸ್ ಲೈಟ್ ಇಯರ್ ಟು ಇನ್ಫಿನಿಟಿ ಆ್ಯಂಡ್ ಬಿಯಾಂಡ್ ಆಗಿಬಿಟ್ಟಿದೆ ನನ್ನ ಗಾಡಿ ಇವಾಗ. ಆ್ಯಂಡ್ ರೀಸೆಂಟಾಗೇನೆ ಬೇರಿಂಗ್ಸ್ ಎಲ್ಲನೂ ಅಪ್ಡೇಟ್ ಮಾಡಿಸಿ ಎಲ್ಲನೂ ಸರಿ ಮಾಡಿಸಿದ್ದೆ. ಅವನ ಅಜ್ಜಿ ಇವತ್ತು ನೋಡಿದ್ರೆ ಫುಲ್ಲು ಅವಾಗಲೇ ಹಾಳಾಗೋಗ್ಬಿಟ್ಟು ಪಕ್ಕಡ ಬಾತಾಗ್ಬಿಟ್ಟಿದೆ ಎಲ್ಲನೂ. ಆ್ಯಂಡ್ ನನಗೂ ಒಂಥರ ಭಯ ಆಯಿತು 400 ಕಿಲೋಮೀಟರ್ಸ್ ಹೆಂಗೆ ಹೋಗೋದು ಅಂತ. ನೌ ವಿ ಆರ್ ಗೋಯಿಂಗ್ ಬೈ ಕಾರ್. ಆಲ್ ದೀಸ್ ಬೂಟ್ಸ್ ಆ್ಯಂಡ್ ಸೆಟಪ್ ಫಾರ್ ನಥಿಂಗ್ ಗುರು. ಅಂದರೂ ಬಿಡಲ್ಲ, ಲಾಂಗ್ ಟ್ರಿಪ್ ಅಂತೂ ಹೊಡಿತೀನಿ. ಆ್ಯಂಡ್ ಅತಿ ಶೀಘ್ರದಲ್ಲೇ ಹಿಂಗೆ ಕಾಯ್ತಾರಿ. ಸೊ ಫ್ರೀಕಿನ್ ವಿ ಹ್ಯಾಡ್ KTM ಅಡ್ವೆಂಚರ್ ಆ್ಯಸ್ ವೆಲ್. ವೈಟ್ ಯೋಗೇಶ್, ನಿಮ್ಮ ಅಭಿಪ್ರಾಯ ಹೇಳಿ ರಕ್ಷಿತ್ ಅವರೇ. ಸೊ ದ ಪೋರ್ಟ್ಸರ್ ಇಸ್ ಕಮಿಂಗ್. ಲೋಡಿಂಗ್ ಅನ್ಲೋಡಿಂಗ್ ಅವ್ರಿಗೆ ಕೊಟ್ಬಿಟ್ಟಿದ್ದೀವಿ. 200 kg ಭಾರ ಎತ್ತಲಿ. ಓ ಅಣ್ಣ, ಬಾಯ್ಸ್ ಫುಲ್ಲು ಝೂಮಲ್ಲಿ ಹುಡುಕ್ತಾ ಇದ್ದಾರೆ. ಓ ಲಾಂಗ್ ಲಾಸ್ಟ್ ಡ್ರೀಮ್ ಗುರು, ಲಾಂಗ್ ಲಾಸ್ಟ್ ಡ್ರೀಮ್ ಅನ್ಫಾರ್ಚುನೇಟ್ಲಿ. ಬಟ್ ಹೋಗಿದ್ದಿದ್ರೆ ಕ್ರೇಜಿ ಆಗಿರೋದಲ್ಲ ಮಗ. ನೆಕ್ಸ್ಟ್ ಟೈಮ್ ದರ್ ಇಸ್ ಆಲ್ವೇಸ್ ನೆಕ್ಸ್ಟ್ ಟೈಮ್. ಅಷ್ಟೊಂದು ಕಾಸಿರಲ್ಲ ಮಗ ಯಾವಾಗಲೂ. ಸೊ ವೇರ್ ಎಂಪ್ಲಾಯ್ಮೆಂಟ್ ಬಾಯ್ಸ್, ನಾಟ್ ಬಿಸ್ನೆಸ್ ಯೆಟ್. ಏಯ್ ಉಯ್ತ್ ಲವಡೇಕೆ ಬಾಲ್. ಗಾಡಿ ನಿಂತೋಗಿದೆ ಅಂತ ಮರ್ಯಾದೆ ಇಲ್ಲ, ಶೇಮ್ಲೆಸ್. ಉಯ್ದ್ಬಿಟ್ಟು ಬಂದವನೇ. ಓ ಇಲ್ಲ, ಈ ಕಡೆ ಗಾಡಿಗೆ ಉಯ್ದಿರೋದು ಹಂಗೆ ಗೊತ್ತೋ. ರಾಯಲ್ ಎನ್ಫೀಲ್ಡ್ ಫಕಿಂಗ್ ರಾಯಲ್ ಆಗಿ ಟಿವಿಸ್ಕೊಂಡಿದೆ. ಓ ಶಿಟ್. I'm gonna blur it out. ಬೀಪ್ ನಾಯ್ಸಸ್ ಹಾಕ್ಬೇಕು ಇವಾಗ ನನ್ನ ಬ್ಲಾಗಿಗೆ. ಯೂಟ್ಯೂಬ್ನಲ್ಲಿ ಬೀಪ್ ನಾಯ್ಸಸ್ ಫ್ರೀ ಡೌನ್ಲೋಡ್. ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅದನ್ನು ಚೆಕ್ ಮಾಡಿ. Oh yeah, by the way, we will update very soon. On the courtesy of Rakshit, we are going on car. I will update it very soon. And with regards and thank you. ಕೆಳಗಡೆ ವಾಟರ್ ಮಾರ್ಕ್ ಹಾಕೊಡಿ. See you guys later. Disappointed guru, disappointed. Shit. ಗಾಡಿ ಫುಲ್ಲು ಬ್ರೇಕ್ಔಟ್ ಆಗಿಬಿಟ್ಟಿದೆ. ಆ್ಯಂಡ್ ಆಸ್ ಯು ಕ್ಯಾನ್ ಸಿ ಮೆಟಡೋರಲ್ಲಿ ಹಿಂದೆ ಇಟ್ಕೊಂಡು ಬರ್ತಾಯಿದ್ದೀನಿ ನಾನು. ಹ್ಯಾಪನ್ಸ್, ಏನೂ ಮಾಡೋಕ್ಕಾಗಲ್ಲ. Next time, there is always a next time. One lesson kalte that no matter how ready you are, ಹೊಸ ಪಾರ್ಟ್ ಆಗ್ತಿರೋದು ಗುರು. No matter how ready you are, you always have to be prepared. And life is like this, ಏನೋ ಮಾಡೋಕ್ಕಾಗಲ್ಲ. That sometimes you will be prepared and then it doesn't go according to your plan. So you will have to wait. ಏನೋ ಮಾಡೋಕ್ಕಾಗಲ್ಲ. So why? My God. That is the reason why you have to wait and then do things. ಸೂಚನೆ ಇದೇ, ನಾನು ಮಧ್ಯ ದಾರಿನಲ್ಲಿ ಹೋಗ್ಬಿಟ್ಟು ಬ್ರೇಕ್ಔಟ್ ಆಗಿದ್ದಿದ್ರೆ ಇಟ್ ವುಡಂಟ್ ಹ್ಯಾವ್ ಬಿನ್ ನೈಸ್. ಥ್ಯಾಂಕ್ಸ್ ಟು ರಕ್ಷಿತ್ ಆ್ಯಂಡ್ ಫ್ಯಾಮಿಲಿ ಫಾರ್ ಸಪೋರ್ಟಿಂಗ್ ಮೀ. ಬೈಕ್ನ ಇಟ್ಕೊಂಡು ಅವರೇ ನೆನೆ ಕಂಟಿನ್ಯೂ ಮಾಡೋಕ್ಕೆ ಬಿಡ್ತಾರೆ ಟ್ರಿಪ್ನ. ವಿ ಆರ್ ಗೋಯಿಂಗ್ ಬೈ ಕಾರ್ ರೈಟ್ ನೌ. ಸೊ ಹೋಪ್ಫುಲಿ ವಿಲ್ ಸಿ ವಾಟ್ ಗೋಸ್ ಬೆಸ್ಟ್ ಫಾರ್ ಅಸ್. ಆ್ಯಂಡ್
ಸ್ಟೇ ಟ್ಯೂನ್ಡ್, ಅಪ್ಡೇಟ್ ಮಾಡ್ತೀವಿ ಆದಷ್ಟು ಬೇಗ. ವಿಲ್ ಕ್ಯಾಚ್ ಯು ಲೇಟರ್. ಕಾರ್ ತಂದಾಗ XP100 ಹಾಕ್ಸಿದ್ದೆ, ನುಂಗ್ಕೊಂಡ್ಬಿಟ್ಟಿದೆ ಕಾರು. ಓಕೆ ಗೈಸ್, ಮಕ್ಕರ್ ಆಗಿದೆ. ಇವಾಗ ರಕ್ಷಿತ್ ಬೈ ಜೊತೆ ಹೋಗ್ತಾ ಇದೀವಿ ಕಾರಲ್ಲಿ. ಅಮೆರಿಕನ್ ಆಕ್ಸೆಂಟ್ ಅಲ್ಲಿ ಇರ್ಬೇಕು ಇವಾಗ. ವೆಲ್ಕಮ್ ಬ್ಯಾಕ್. ಓ ಅಣ್ಣ, ಹುಷಾರಾಗಿ ಹೋಗಿ ಅಣ್ಣ ನೀವು. ಸೊ ಬಕ್ಕಡಬಾತ್ ಆಗಿದೆ ನನ್ನ ಬೈಕು. ಆ್ಯಂಡ್ ಬುಲೆಟ್ ಹಸ್ ಬಿಕಮ್ ಬಕ್ಕಡಬಾತ್, B4 ಬಕ್ಕಡಬಾತ್. ಸೊ ರಕ್ಷಿತ್ ಮನೇಲಿ ನಿಲ್ಸಿದ್ದೀನಿ. ಥ್ಯಾಂಕ್ಸ್ ಟು ಹಿಸ್ ಪೇರೆಂಟ್ಸ್. ಒಳ್ಳೆ ಮಿಲ್ಕ್ ಶೇಕ್ ಕೊಟ್ಟರು, ಕುಡಿದ್ಬಿಟ್ಟು ಪೀಸಾಗಿ ಇವಾಗ ಕಾರಲ್ಲಿ ಇಟ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. 8 hours ಸ್ಟ್ರೆಚ್ಚು. ನನಗನ್ಸೋ ಪ್ರಕಾರ 6:30 ಮಗ, ನಿಂಗೇನು ಅನ್ಸುತ್ತೆ? 6 PM. ಸೊ ಬೀಚ್ನ ರಾತ್ರಿ ಆನಂದಿಸೋಣ ಅಲ್ಲಿ ಹೋಗ್ಬಿಟ್ಟು. ಸಾಧ್ಯ ಆದರೆ ವಿಲ್ ಟೇಕ್ ಅ ಲೀವ್. ಸಿಕ್ ಲೀವ್ ಆಗಿದೆ ಬಾಯ್ಸ್ ಅನ್ಕೊಂಡು ಆಫೀಸಲ್ಲಿ ಮಕ್ಕನ್ ಮಾಡೋದು. ಡಿಸಾಸ್ಟ್ರಸ್. Your boy is famous that everyone knows what type of leaf this guy is putting. ಇರ್ಲಿ ಮಗ, ಹಾಕು ಬರಲ್ಲ, ಏನಿಲ್ಲ, ವೈಬ್ ಇರ್ಬೇಕು ಯಾವಾಗ. ನೀನ್ ಹೇಳ್ದಂಗೆ ಕಾಂಡ್ ಫಟೆ ತೋ ಫಟೆ ನವಾಬ್ ನಾಗಟೆ ಅಂತ. ಕಾಚ ಅರ್ಧೋಗಿ ತುಂಡಾಗೋಗಿದೆ ಅಂದ್ರೂ ಪ್ಯಾಂಟ್ ಹಾಕೊಂಡು ಓಡಾಡ್ಬೇಕು. ಯಾರಿಗೂ ಅರ್ಧೋಗಿರೋ ಕಾಚ ಹಾಕೊಂಡಿದೀವಿ ಅಂತ ಹೇಳಕ್ ಹೋಗ್ಬಾರ್ದು. ಈ ಶೋಕಿಗೆ ನಾನು ಬೂಟ್ಸು, ಬೂಟ್ಸ್ ಹಾಕೊಂಡು ಶೋಕಿ ಮಾಡ್ಬೇಕಲ್ಲ. ಸೊ ಮಗ ಅದು ಹಿಂದಗಡೆ ಎತ್ಕೊಂಡು ಹೋಗ್ಬೇಕಾದ್ರೆ ಬಗ್ಗಿ ಇಣಕಿ ನೋಡ್ತಾ ಇದ್ದಾರೆ ಎಲ್ಲರೂ. ಹೂ ಇಸ್ ದಿಸ್ ಮಾಡೆಲ್ ಇನ್ಸೈಡ್ ಗುಜ್ರಿ ಗಾಡಿ ಅಂತ ರೋಡವರೆಲ್ಲ ಶಾಕ್ ಆಗೋಗಿದ್ರು. ಸೊ ಆನೆಸ್ಟ್ಲಿ ಇದನ್ನ ಗಾಳಿ ಹೊಡೆಯುತ್ತೆ, ಸ್ವಲ್ಪ ಫ್ರೀ ಆಗಿರುತ್ತೆ ಅನ್ಕೊಂಡು ಹಾಕೊಂಡೆ. ಏನ್ ಮಗ ಜಾಕೆಟ್ ಹುಡುಕ್ತಿದ್ಯಾ? ಮಾನವ ಮರ್ಯಾದೆ ಕಾಪಾಡೋಣ ನಮ್ಮ ಬಾಯ್ಸ್ದು ಅಂತ. ಸೊ ಯಾ ಓಕೆ, ರೋಡಲ್ಲಿ ಹೋಗ್ತಾ ಅಪ್ಡೇಟ್ ಮಾಡ್ತೀವಿ. ಇನ್ಸ್ಟಾಗ್ರಾಮ್ ಲೈವ್ ಮಾಡಿದ್ದೇನೆ, ಯಾರ್ದೋ ಕಂಡು ಬಿದ್ದಿದೆ, ನನ್ಗೆ 100% ಗೊತ್ತದು. ಯು ನೋ ಹೂ ಯು ಆರ್. ಆನ್ ದ ವೇನೆ ಸಿಗ್ತಾರವರು. ನೋ ಮೋರ್ ಲೈಫ್ಸ್. ಸೊ ಏನ್ ಗುರು ಸಾಂಗ್ ಇದು? ಟಿಕಿ ಸಾಂಗ್ ಬಂದಿದೆ. ಸ್ವಲ್ಪ ಹಿಂಗೆ ಜಾಲಿ ಮಾಡ್ಕೊಂಡು ಹೋಗ್ತೀವಿ. ಆ್ಯಂಡ್ ಸ್ಟೇ ಟ್ಯೂನ್ಡ್. ಬೀಚ್ಗೆ ಹೋಗ್ಬಿಟ್ಟು ವಿಡಿಯೋ ಮಾಡ್ತೀವಿ. ಸ್ಟೇ ಟ್ಯೂನ್ಡ್. ನಿಮ್ಗೋಸ್ಕರನೇ ಮಾಡ್ತಾ ಇರೋದು. ಇಷ್ಟೊಂದು ಕಾಸೆಲ್ಲ ಖರ್ಚು ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ದೊಣ್ಣೆ ಏಟೇನೆ ಎಲ್ಲರಿಗೂ. ಬಾಸುಂದಿ ಬಾರಿಸ್ತೀವಿ. ಸೊ ಐ ಆಮ್ ಎಕ್ಸ್ಪೆಕ್ಟಿಂಗ್ 1K ಸಬ್ಸ್ಕ್ರೈಬರ್ಸ್. ವಾಟ್ ಡು ಯು ಎಕ್ಸ್ಪೆಕ್ಟ್ ಫ್ರಮ್ ದಿಸ್ ವಿಡಿಯೋ? 2K ಹೇಳಕ್ಕೆ 7K ಹೇಳ್ಬೋದು. ಸಬ್ಸ್ಕ್ರೈಬ್ ಮಾಡ್ರು, ರಿಕವರನ್ನ ಮಾಡ್ಕೊಂಡು ಒಳ್ಳೊಳ್ಳೆ ಟ್ರಿಪ್ ಕರ್ಕೊಂಡು ಹೋಗ್ತೀನಿ ಎಲ್ಲಾರ್ದು. ಅಂದ್ರೆ ವಿಡಿಯೋ ಮುಖಾಂತರ. Definitely yes, there is a lot of things which is gonna come, but all thanks to Rakshit for making second plan B. ನನಗೆ ಗೊತ್ತಿಲ್ಲರ ಪ್ಲಾನ್ ಬಿ ಇಟ್ಕೊಂಡಿದ್ದಾನೆ. ಆ್ಯಂಡ್ ಸೊ ಆನಂದಿಸ್ತೀವಿ. ರೋಡಾ ಏನ್ ಹೇಳಕ್ ಬಂದೆ ನಾನು? ಮಾತುಗಳು ಬರ್ತಿಲ್ಲ ಆಗಿರೋ ಇನ್ಸಿಡೆಂಟ್ ಇಂದ. ವಿ ಆರ್ ಸ್ಪೀಚ್ಲೆಸ್. ಓಕೆ, ಬಾಯ್, ಸಿ ಯು. ಮಧ್ಯ ಅಪ್ಡೇಟ್ ಮಾಡ್ತಾ ಇರ್ತೀವಿ ಹಿಂಗೆ ಫನ್ಗಳು ಮಾಡ್ಕೊಂಡು. ಸೊ ಸ್ಟೇ ಟ್ಯೂನ್ಡ್. ಬಾಯ್.